ಆರೋಗ್ಯ ಒಂದಿದ್ದರೆ ಅರಸನನ್ನು ಮೀರಿಸಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಅರಸನನ್ನು ಮೀರಿಸುವಂತಹ ಆರೋಗ್ಯ ನಮಗೆ ಆರಾಧನೆಯಿಂದ ಹೇಗೆ ಬರಲಿಕ್ಕೆ ಸಾಧ್ಯ? ಎಷ್ಟೋ ಬಾರಿ ಗುಳಿಗೆ ಔಷಧ ಬೇಕಾದಷ್ಟು ತೊಗೊಂಡು ಬಿಡ್ತೇವೆ, ಆದರೆ ಅದು ದೇಹಕ್ಕೆ ನಾಟೋದಿಲ್ಲ. ಮತ್ತು ರಿಪೋರ್ಟ್ಗಳನ್ನು ಪ್ರಶ್ನೆ ಮಾಡಿದಾಗ ಆ ರಿಪೋರ್ಟ್ ನಾರ್ಮಲ್ ಇದೆ ಅಂತಲೇ ಹೇಳ್ತಾರೆ, ಆದರೆ ಸಮಸ್ಯೆ ಮಾತ್ರ ಅಲ್ಲೇ ಮನೆ ಮಾಡಿರ್ತದೆ. ಸೊ ಇಂತಹ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡುವಂತಹ ಕಾರ್ಯಕ್ರಮವೇ ಈ ಸನಾತನ ಧರ್ಮ. ಆರೋಗ್ಯದ ದೃಷ್ಟಿಯಿಂದ ನಮಗೆ ಒಳ್ಳೆಯದಾಗಬೇಕು ಅಂತಂತಂದರೆ ನಾವು ನವಗ್ರಹಗಳ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. ಅದರಲ್ಲಿಯೂ ಕೂಡ ವಿಶೇಷವಾಗಿ ನವಗ್ರಹ ಕವಚ ಅಂತ ಇದೆ. ಸೊ ಈ ನವಗ್ರಹ ಕವಚದೊಳಗೆ ಏನು ಹೇಳಾರ ಅಂತಂತಂದ್ರೆ, ಶಿರಸ್ಸಿನಿಂದ ಹಿಡ್ಕೊಂಡು ಪಾದದವರೆಗೂ ಕೂಡ ಯಾವ ರೀತಿಯಾಗಿ ಗ್ರಹಗಳು ನಮ್ಮನ್ನು ಕಾಪಾಡ್ತವೆ, ಯಾವ ರೀತಿಯಾಗಿ ದೇವತೆಗಳ ಅನುಗ್ರಹ ನಮಗೆ ಪ್ರಾಪ್ತಿ ಆಗ್ತದೆ, ಯಾವ ದೇವರು ಏನು ಅನುಗ್ರಹ ಮಾಡ್ತಾರೆ, ಯಾವ ಗ್ರಹ ಯಾವ ರೀತಿಯಾಗಿ ನಮ್ಮನ್ನು ಅನುಗ್ರಹಿಸ್ತದೆ. ಸೊ ಇದೆಲ್ಲದರ ಬಗ್ಗೆ ಅಲ್ಲಿ ಮಹತ್ತರವಾದಂತಹ ವಿಶ್ಲೇಷಣೆಗಳನ್ನು ಕೊಟ್ಟು ಪಠನೆ ಮಾಡಿದಂಥವರಿಗೆ ವಿಶೇಷವಾಗಿ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸುವಂತಹ ಸ್ತೋತ್ರ ಈ ಆರೋಗ್ಯ ಕವಚ ಮತ್ತು ನವಗ್ರಹ ಕವಚ. ಬನ್ನಿ ಹಾಗಿದ್ದರೆ ಆ ನವಗ್ರಹ ಕವಚ ಯಾವ ರೀತಿಯಾಗಿದೆ, ಪಂಚಾಂಗ ಏನು ಹೇಳ್ತದೆ, ಇದೆಲ್ಲವನ್ನು ತಿಳಿದುಕೊಂಡು ಬರೋಣ. ಮುಖ್ಯವಾಗಿ ಈ ಕವಚವನ್ನು ಹೆಂಗೆ ಪಠಿಸಬೇಕು ಅಂತಂತಂದ್ರೆ ಆರೋಗ್ಯ ಸಿದ್ಧಿಗೋಸ್ಕರವಾಗಿ ಮತ್ತು ಕಾರ್ಯಸಿದ್ಧಿಗೋಸ್ಕರವಾಗಿ ಪಠಿಸುವಂಥದ್ದು. ನೀವು ಯಾವುದೋ ಔಷಧ ತೊಗೊಳಿಕತ್ತೀರಿ ಅಂತಂದ್ರೆ ಆ ಔಷಧಕ್ಕೆ ಎರಡು ಬಲ ಬೇಕು. ಒಂದನೇದ್ದು ನಿಮ್ಮ ದೇಹದ ಸಪೋರ್ಟ್ ಬೇಕು, ಮತ್ತೊಂದು ಬಹಳ ಮುಖ್ಯವಾಗಿ ಆ ಒಳಗಡೆಗೆ, ದೇಹದ ಒಳಗಡೆಗೆ ಆ ಔಷಧಿ ಕೆಲಸ ಮಾಡಬೇಕು. ಸೊ ಔಷಧಿ ತನ್ನ ಕೆಲಸ ಮಾಡುವಂಥದ್ದು, ದೇಹಕ್ಕೆ ಸಪೋರ್ಟ್ ಕೊಡುವಂಥದ್ದು ಎರಡೂ ಇದ್ದಾಗ ಆ ಔಷಧಿ ಯಾವತ್ತಿದ್ರೂ ಕೂಡ ಕೆಲಸ ಮಾಡ್ತದೆ. ನಿಮ್ಮ ಜೀವನದೊಳಗೆ ಔಷಧಿಗಳು ಕೆಲಸವಾಗುವಂತೆ ಮಾಡುವ ಮತ್ತು ವಿಶೇಷವಾಗಿ ಆರೋಗ್ಯ ಸಂಪತ್ತನ್ನು ಕೊಡುವಂತಹ ಸ್ತೋತ್ರ ಈ ನವಗ್ರಹ ಕವಚ. ಹಾಗಿದ್ರೆ ಇದರ ಶ್ಲೋಕ ಯಾವ ರೀತಿಯಾಗಿದೆ, ಏನು ಅರ್ಥ ಹೇಳ್ತದೆ, ಇದೆಲ್ಲವನ್ನು ನಾವು ಗಮನಿಸಿಕೊಂಡು ಬರೋಣ. ಶಿರೋಮೇ ಪಾತು ಮಾರ್ತಾಂಡ ಕಪಾಲಂ ರೋಹಿಣೀಪತೆ. ಸೊ ಶಿರಸ್ಸನ್ನು ಆ ಸೂರ್ಯ ಕಾಪಾಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ, ಕಪಾಲಂ ರೋಹಿಣೀಪತೆ, ಎರಡು ಕಪಾಲಗಳನ್ನು ವಿಶೇಷವಾಗಿ ರೋಹಿಣೀಪತಿ ಯಾರು, ಚಂದ್ರ, ಅವನು ಕಾಪಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಖಂ ಅಂಗಾರಕಪ್ಪಾತು ಕಂಠಂಚ ಶಶಿನಂದನ. ಸೊ ಮುಖವನ್ನು ಆ ವಿಶೇಷವಾಗಿ ಅಂಗಾರಕ ಕಾಪಾಡಲಿ. ಇನ್ನು ಶಶಿನಂದನ ಬುಧ ಏನು ಮಾಡಲಿ ಅಂತಂದರೆ ಕಂಠವನ್ನು ಕಾಪಾಡಲಿ. ಬುದ್ಧಿಂ ಜೀವ ಸದಾ ಪಾತು, ಬುದ್ಧಿಯನ್ನು, ಜೀವವನ್ನು ಎರಡನ್ನೂ ಕೂಡ ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯರು, ಗುರುಗ್ರಹ ಕಾಪಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಹೇಳ್ತಾರೆ. ಸದಾ ಪಾತು ಹೃದಯಂ ಭೃಗುನಂದನ. ಸೊ ವಿಶೇಷವಾಗಿ ಭೃಗುನಂದನ ಅಂದರೆ ಶುಕ್ರ, ಇವನೇನು ಮಾಡಲಿ ಅಂತಂತಂದರೆ ಹೃದಯವನ್ನು ಕಾಪಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ಹೇಳ್ತಾರೆ. ಜಠರಂಚ ಶನಿಪಾತು, ಈ ಹೊಟ್ಟೆ ಭಾಗವನ್ನು, ಜಠರ ಭಾಗವನ್ನು ವಿಶೇಷವಾಗಿ ಕಾಪಾಡುವಂಥವನು ಶನಿ. ಸೊ ಶನಿಪಾತು. ಜಿವ್ವಾಮ್ಮೆ ದಿತಿನಂದನ, ನಾಲಿಗೆಯನ್ನು ರಾಹು ಕಾಪಾಡಲಿ ಅಂತನ್ನುವಂಥ ಪಾತನ. ಪಾದವು ಕೇತು ಸದಾ ಪಾತು ವಾರ ಸರ್ವಾಂಗಮೇವಚ. ಸೊ ಪಾದಗಳನ್ನು ವಿಶೇಷವಾಗಿ ಕೇತು ಕಾಪಾಡಲಿ ಮತ್ತು ವಾರ, ಯಾವ ವಾರವಿರ್ತದೆ ಆ ವಾರದ ಅಧಿಪತಿ ದೇವತೆಗಳು ಯಾರಿರ್ತಾರೆ ಅವರು ಎಲ್ಲ ಅಂಗಾಂಗಗಳನ್ನು ಕಾಪಾಡಲಿ. ಇನ್ನು ಯಾವ ತಿಥಿ ಇರ್ತದೆ, ತಿಥಯೋ ಅಷ್ಟದಿಶೌ ಪಾಂತು ನಕ್ಷತ್ರಾಣಿ ವಪುಸ್ಸದ. ಸೊ ನಕ್ಷತ್ರಗಳು ಮತ್ತು ತಿಥಿ ಏನಿರ್ತದೆ ಅದು ನಮ್ಮ ದೇಹದ ಎಲ್ಲ ಅವಯವಗಳನ್ನು ವಿಶೇಷವಾಗಿ ಕಾಪಾಡಲಿ. ಅಂಸೌ ರಾಶಿ ಸದಾ ಪಾತು ಯೋಗ ಸ್ಥೈರ್ಯಮೇವಚ. ಸೊ ಯೋಗ, ಸ್ಥೈರ್ಯ ಅಂತನ್ನೋದೇನಿದೆ ಇದು ನಮಗೆ ವಿಶೇಷವಾಗಿ ರಾಶಿಗಳು ನಮಗೆ ಕೊಡುವಂತಹ ಫಲಗಳಾಗಿವೆ. ಇನ್ನು ಶ್ರಿಯಂ ಲಭತೆ ನಿತ್ಯಂ ರಿಷ್ಟಿಸ್ತಸ್ಯ ನ ಜಾಯತೆ, ಯಕ್ಕರೆ ಧಾರಯೇನ್ನಿತ್ಯಂ ತಸ್ಯ ರಿಷ್ಟಿರ್ನ ಜಾಯತೆ. ಪಠನಾತ್ ಕವಚಾಸ್ಯಸ್ಯ ಸರ್ವ ಪಾಪಾತ್ ಪ್ರಮುಚ್ಯತೆ. ಮೃತವತ್ಸಾ ಚ ಯಾ ನಾರಿ ಕಾಕವಂದ್ಯಾ ಚ ಯಾ ಭವೇತ್, ಜೀವವತ್ಸ ಪುತ್ರವತಿ ಭವೇತ್ಯೇವನ ಸಂಶಯ. ಏತಾಂ ರಕ್ಷಾ ಪಠೇದ್ಯಸ್ತು ಅಂಗಂ ಸ್ಪೃಷ್ಟ ಅಪಿ ಪಠೇತ್. ಸೊ ಅದಕ್ಕೆ ಯಾವುದು ಈ ಶ್ಲೋಕದೊಳಗಿದೆ, ಈ ಶ್ಲೋಕದೊಳಗೆ ಯಾವ ಯಾವ ಅಂಗಾಂಗಗಳನ್ನು ಹೇಳಿದ್ದಾರೆ, ಈ ಸ್ತೋತ್ರವನ್ನು ಹೇಳಿಕೊಂಡು ಆಯಾ ಅಂಗಾಂಗಗಳನ್ನು ಮುಟ್ಟಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ ಅಂತಂತಂದರೆ ಆಯಾ ದೇವತೆಗಳು ಅವಶ್ಯವಾಗಿ ನಮ್ಮನ್ನು ಕಾಪಾಡ್ತಾರೆ ಅಂತನ್ನೋದ್ರೊಳಗೆ ಯಾವ ರೀತಿಯಾದಂತಹ ಸಂಶಯವೂ ಇಲ್ಲ.